ಹಲೋ ಬ್ಯೂಟಿಫುಲ್ ಪೀಪಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಮ್ಮ, ನಾನು, ಸಿಸಿ ಎಲ್ಲರೂ ಜ್ಯುವೆಲ್ರಿ ಶಾಪ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ಇವತ್ತು ಇನ್ನೊಂದು ಏನಪ್ಪ ಅಂದರೆ ಸ್ಯಾರಿ ಶಾಪಿಂಗ್ನ ಮಾಡೋಣ ಅಂತ. ಐ ನೀಡ್ ಟು ಚೆಕ್ ಎಲ್ಲಿ ಚೆನ್ನಾಗಿದೆ ಏನು ಅಂತ ನೋಡ್ಕೊಂಡು ಹೋಗೋಣ ಅಂತ. ಸೊ ಸೆಂದಿಲ್ ಟೆಕ್ಸ್ಟೈಲ್ನ ಟ್ರೈ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಫೈನಲಿ ನಾವು ಸುಭಾಷ್ ಜ್ಯುವೆಲರ್ಸ್ಗೆ ಬಂದಿದ್ದೀವಿ. ರೆಗ್ಯುಲರ್ ಆಗಿ ಅಮ್ಮ ಈ ಶಾಪ್ಗೆ ಬರ್ತಾ ಇರ್ತಾರೆ. ನನಗೂ ಕೂಡ ಸಿಲ್ವರ್ ಸೆಕ್ಷನ್ ತುಂಬ ಅಟ್ರಾಕ್ಟಿವ್ ಅನ್ನಿಸ್ತು ಈ ಶಾಪ್ನಲ್ಲಿ. ವರಮಹಾಲಕ್ಷ್ಮಿ ಟೈಮ್ನಲ್ಲಿ ದೇವರಿಗೆ ಹೆವಿ ಜ್ಯುವೆಲ್ರಿ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅಮ್ಮ ಈ ರೀತಿ ಹಾರಗಳನ್ನ ಪರ್ಚೇಸ್ ಮಾಡೋಣ ಅಂತ ಹೇಳಿದ್ರು. ಇದು ಬಂದು 9-5 ಸಿಲ್ವರ್ ಲಾಂಗ್ ಹಾರ, ಗೋಲ್ಡ್ ಪಾಲಿಷ್ನ ಮಾಡಿದ್ದಾರೆ. ದೇವ್ರಿಗೆ ಅಂತಲೇ ಸಪ್ರೇಟಾಗಿ ಎತ್ತಿಟ್ಬಿಡ್ಬೋದು ಅಂತ ಬೈ ಮಾಡ್ತಾ ಇದ್ದಾರೆ. ಲಾಂಗ್ ಹಾರ ಮತ್ತು ಜಡೆ ಸೆಟ್ನ ಬೈ ಮಾಡೋಣ ಅಂತ ಹೇಳಿದ್ರು. ಜಡೆ ಸೆಟ್ಗೆ ಆರ್ಡರ್ ಕೊಟ್ವಿ. ಲಾಂಗ್ ಹಾರ ನೋಡಿ ತುಂಬ ಅಟ್ರಾಕ್ಟಿವ್ ಅನ್ನಿಸ್ತಾ ಇದೆ ಅಲ್ವಾ. ಆ್ಯಂಡ್ 9-5 ಕ್ಯಾರೆಟ್ ಸಿಲ್ವರ್ ಆಗಿರೋದ್ರಿಂದ ನಾವು ರಿಟರ್ನ್ ಏನಾದರೂ ಕೊಡಬೇಕು ಅನಿಸಿದ್ರೆ ನಾವು ರಿಟರ್ನ್ ಮಾಡ್ತೀವಿ ಅಂದರೆ ಸಿಲ್ವರ್ ಪ್ರೈಸ್, ಇವತ್ತಿನ ಸಿಲ್ವರ್ ಪ್ರೈಸ್ ಏನಿದೆಯೋ ಅದೇ ರೇಟ್ಗೆ ಹಾಕ್ಕೊಳ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅಮ್ಮ ಈ ರೀತಿ ಲಾಂಗ್ ಹಾರನ ಬೈ ಮಾಡೋಣ ಅಂತ ಹೇಳಿದ್ರು. ಸೊ ಫೈನಲಿ ನಾವು ಈ 2 ಸೆಟ್ಸ್ ಲಾಂಗ್ ಮತ್ತು ಶಾರ್ಟ್ ಹಾರನ ಸೆಲೆಕ್ಟ್ ಮಾಡಿದ್ದೀವಿ. ಸಿಸ್ಟರ್ ಪೋಲ್ ಸೆಟ್ ಬೇಡ ಕಣೆ, ಈ ಥರ ಹೆವಿ ವರ್ಕ್ ಇರೋದನ್ನೇ ತಗೊಳ್ಳೋಣ ಅಂತ ಹೇಳ್ತಾ ಇದ್ದಾಳೆ. ಅವಳು ತುಂಬ ಇಷ್ಟಪಡ್ತಿರೋದ್ರಿಂದ ಅಮ್ಮ ಇದನ್ನೇ ಬೈ ಮಾಡೋಣ ಅಂತ ಹೇಳಿದ್ರು. ಈ ಡಿಸೈನ್ಗೆ ಲೇಬರ್ ವರ್ಕ್ ಜಾಸ್ತಿ ಆಗುತ್ತೆ, ಅರೌಂಡ್ ನಮಗೆ 13,000 ಬೀಳುತ್ತೆ ಅಂತ ಹೇಳಿದ್ರು. ಸೊ ನೋಡಿ ಇವಾಗ ಎಷ್ಟು ಸಖತ್ ಲುಕ್ ಕೊಡ್ತಾ ಇದೆ ಅಲ್ವಾ. ಅವಳು ಹಾಕ್ಕೊಂಡು ಕೂಡ ನೋಡ್ತಾ ಇದ್ದಾಳೆ. ಲಾಂಗ್ ಚೈನ್ ಇದನ್ನು ಫೈನಲೈಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಹೆವಿ ಲುಕ್ ಅನ್ನಿಸ್ತಾ ಇದೆ. ಅವಳು ತುಂಬಾ ಇಷ್ಟಪಡ್ತಾ ಇದ್ದಾಳೆ. ನೆಕ್ಸ್ಟ್ ನನಗೆ ಆ್ಯಂಕ್ಲೆಟ್ ಮತ್ತು ಸ್ಟಡ್ ಬೇಕಿತ್ತು. ಸ್ಯಾರಿ ಆ್ಯಂಡ್ ಜೀನ್ಸ್ ವೇರ್ ಮಾಡಿದ್ರು ಸೂಟ್ ಆಗಬೇಕು. ಅವ್ರು ತುಂಬಾ ಕಲೆಕ್ಷನ್ಸ್ ತೋರಿಸ್ತಾ ಇದ್ದಾರೆ, ಫ್ಯಾನ್ಸಿ ಡಿಸೈನ್ಸ್ ಕಾಲ್ಗೆಜ್ಜೆಗಳನ್ನ. ನಾನು ಯಾವುದು ಸಿಂಪಲ್ ಡಿಸೈನ್ ಕಾಲ್ಗೆಜ್ಜೆನ ಪರ್ಚೇಸ್ ಮಾಡಿದೆ ಅಂತ ವಿಡಿಯೋ ಎಂಡ್ನಲ್ಲಿ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಇರಿ. ಆ್ಯಂಡ್ ಈ ಶಾಪ್ ಬಂದು ನಾವು ಮೈಸೂರಿನಲ್ಲಿ ಅಗ್ರಹಾರದಲ್ಲಿ ನೋಡ್ಬೋದು. ಬ್ಯೂಟಿಫುಲ್ ಆದ ಯೂನಿಕ್ ಆ್ಯಂಡ್ ಟ್ರೆಂಡಿಂಗ್ ಕಲೆಕ್ಷನ್ಸ್. ಬೇಸಿಕಲಿ ನಮಗೆ ಸಿಂಪಲ್ ಸ್ಟಡ್ಡಿಂದ ಅಪ್ ಟು ವೆಡ್ಡಿಂಗ್ ತನಕ ಎಲ್ಲ ವೆರೈಟೀಸ್ ಕೂಡ ಸಿಗುತ್ತೆ. ಗೋಲ್ಡ್ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ. ಫಾಸ್ಟ್ ಮೂವಿಂಗ್ ನೆಕ್ಲೆಸ್ಸು, ವೆರೈಟೀಸ್ ಆಫ್ ಪೆಂಡೆಂಟ್ ಇರೋ ಲಾಂಗ್ ಹಾರ ತುಂಬ ಚೆನ್ನಾಗಿ ನನಗೂ ಕೂಡ ಇಷ್ಟ ಆಯಿತು. ಈ ವ್ಲಾಗ್ನಲ್ಲಿ ನಾನು ಎಲ್ಲ ಕವರ್ ಮಾಡಲಿಕ್ಕಾಗಲಿಲ್ಲ. ಶಾಪ್ಗೆ ವಿಸಿಟ್ ಮಾಡಿ ಫಾರ್ ಮೋರ್ ಕಲೆಕ್ಷನ್ಸ್ ಅಂತ ಹೇಳ್ತಾ ಇದ್ದೀನಿ. ಫೈನಲಿ ನಾವು ಇವತ್ತಿನ ನಮ್ಮ ಸಿಲ್ವರ್ ಶಾಪಿಂಗ್ನ ಮುಗಿಸಿದ್ವಿ. ಆಲ್ರೆಡಿ 1 ಗಂಟೆ ಆಗಿದೆ. ಮಕ್ಕಳೆಲ್ಲ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಊಟ ಮಾಡಿಸ್ಕೊಂಡ್ರೆ ಅವ್ರು ಆರಾಮಾಗಿರ್ತಾರೆ. ಇಲ್ಲಾಂದರೆ ನಮಗೂ ಕೂಡ ಶಾಪಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಇಲ್ಲೇ ಯಾವುದಾದ್ರು ನಿಯರ್ ಹೋಟೆಲ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಇವಾಗ ಹೋಟೆಲ್ಗೆ ಬಂದ್ವಿ. ಫುಲ್ ಮೀಲ್ಸ್ನ ಆರ್ಡರ್ ಮಾಡಿ ಊಟ ಮುಗಿಸಿದ ನಂತರ ಸ್ಯಾರಿ ಶಾಪಿಂಗ್ ಕಡೆಗೆ ಹೊರಡಬೇಕು. ಮನೆಯಲ್ಲಾದರೆ ತುಂಬ ಹಿಂಸೆ ಕೊಡ್ತಾರೆ ಮಕ್ಕಳು, ಮಮ್ಮಿ ನೀವೇ ತಿನ್ನಿಸಿ ಅಂತ. ಇಲ್ಲಿ ನೋಡಿ ಅವರವರೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಹ್ಯಾಪಿಯಾಗಿ. ಊಟ ಮುಗಿಸಿ ಸಿಟಿಗೆ ಹೋಗೋದಕ್ಕೆ ಊಬರ್ನ ಬುಕ್ ಮಾಡಿದ್ದಾಯಿತು. ಆ್ಯಂಡ್ ನಾವು ಇಲ್ಲಿಂದ ಮೇನ್ ರೋಡ್ಗೆ ಹೋದ್ರೇ ಆಟೋ ಸಿಗೋದು. ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ, ಇದು ಅರುಣ್ ಯೋಗಿರಾಜ್ ಸರ್ ಅವರ ವರ್ಕ್ಶಾಪು. ಕಲ್ಲನ್ನು ದೇವರಾಗಿಸುವ ಶಕ್ತಿ ಉಳಿ ಪೆಟ್ಟಿಗಿದೆ, ಆದರೆ ಉಳಿ ಇಟ್ಟು ಪೆಟ್ಟು ಕೊಡುವ ಕಲ್ಲೇ ಎಲ್ರಿಗೂ ಸಿದ್ಧಿಸೋದಿಲ್ಲ ಅಲ್ವಾ. ನಾವು ಕೆಲವೊಂದಷ್ಟು ಆರ್ಟ್ನ ಇಲ್ಲಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ನನಗೆ ಖುಷಿಯಾಯಿತು ಈ ವರ್ಕ್ಶಾಪ್ನ ನೋಡಿ. ಸರ್ರು ಕೂಡ ಅಲ್ಲೇ ಇದ್ದರು, ಬಟ್ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಆ್ಯಂಡ್ ಫೈನಲಿ ನಾವು ಡಿಸೈಡ್ ಮಾಡಿ ಬಂದದ್ದು ಸೆಂದಿಲ್ ಕುಮಾರ್ ಕಲೆಕ್ಷನ್ಸ್ಗೆ ಬಂದ್ವಿ. ಇಲ್ಲಿ ಸ್ಯಾರೀಸ್ ತುಂಬಾ ಚೆನ್ನಾಗಿದೆ. ನಾವು ಯಾವುದೇ ಟೈಮ್ನಲ್ಲಿ ಬಂದರೂ ದಿಸ್ ಶಾಪ್ ಇಸ್ ಆಲ್ವೇಸ್ ಕ್ರೌಡೆಡ್. ಇದೇ ರೀತಿ ರಶ್ನ ನಾವು ಯಾವ ಟೈಮ್ನಲ್ಲೂ ನೋಡ್ಬೋದು. ಎಲ್ಲ ರೇಂಜಸ್ ಆಫ್ ಸ್ಯಾರೀಸ್ ಕೂಡ ಈ ಶಾಪ್ನಲ್ಲಿದೆ. ಬಟ್ ನಾನಿಲ್ಲಿ ಗ್ರೌಂಡ್ ಫ್ಲೋರ್ ಮಾತ್ರ ವಿಸಿಟ್ ಮಾಡ್ತಾ ಇರೋದು. ನನಗೆ ಬೇಕಾಗಿರೋದು ರೆಗ್ಯುಲರ್ ಸ್ಯಾರೀಸ್ ಮತ್ತು 2000 ಒಳಗಡೆ ಅಂದರೆ 2000 ರೇಂಜ್ ಒಳಗಡೆ ಇರೋ ಸೆಮಿ ಸಿಲ್ಕ್ ಸ್ಯಾರೀಸ್ನ ತೊಗೊಳ್ಬೇಕು ಅಂತ. ಬೇಸಿಕ್ ವೆರೈಟೀಸ್ ಆಫ್ ಸ್ಯಾರೀಸ್ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ಈ ಶಾಪ್ನಲ್ಲಿ. ಡಿಫ್ರೆಂಟ್ ಪ್ಯಾಟರ್ನ್ಸ್ ಮತ್ತು ಮಿಕ್ಸ್ ಡಿಸೈನ್ಸ್ ಸಿಗುತ್ತೆ ಈ ಶಾಪ್ನಲ್ಲಿ. ಕಸ್ಟಮರ್ಸ್ ಕೇಳೋ ಬಜೆಟ್ ರೇಂಜ್ನಲ್ಲೂ ಕೂಡ ಸ್ಯಾರೀಸ್ ಸಿಗುತ್ತೆ. ಎಲ್ಲದನ್ನು ಒಂದೊಂದು ಹಾಗೆಯೇ ನೋಡ್ಕೊಂಡು ಬಂದೆ. ಸ್ಯಾರೀಸ್ ಸಖತ್ ಇಷ್ಟ ಆಯಿತು ನನಗಂತೂ. ನೋಡಿ ಇಲ್ಲಿ ನಾನು ಸ್ಮಾಲ್ ಚೆಕ್ ಸ್ಯಾರಿನ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ನನ್ನ ಫೇಸಿಗಂತೂ ತುಂಬಾ ಸೂಟ್ ಆಗ್ತಾಯಿದೆ. ಸೊ ಇದನ್ನು ನಾನು ಬೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಕೂಡ ಸೆಮಿ ಸಿಲ್ಕ್ ಸ್ಯಾರಿ, ಡಿಸೈನರ್ ಲೈನ್ಸ್ ಇದೆ, ನೀವು ಕೂಡ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿನ ಸ್ಟಾಫ್ಸ್ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಸೊ ಸ್ಯಾರೀಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದಾಯಿತು. ನಾನಿವಾಗ ಇಲ್ಲಿ ಬಿಲ್ ಹಾಕಿಸ್ತಾ ಇದ್ದೀನಿ. ಬಿಲ್ ಹಾಕಿಸ್ಕೊಂಡು ಅಮೌಂಟ್ ಪೇ ಮಾಡಿ ರೈಟ್ ಸೈಡ್ಗೆ ಬಂದರೆ ಇಲ್ಲಿ ನಾವು ಸೆಲೆಕ್ಟ್ ಮಾಡಿ ಸ್ಯಾರಿಗಳೆಲ್ಲ ಇಲ್ಲಿ ಸಿಗುತ್ತೆ. ಈ ಕೌಂಟರ್ನಲ್ಲಿ ಕೊಡ್ತಾರೆ. ಸೊ ಚೆಕ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಸ್ಯಾರೀಸ್ ಕರೆಕ್ಟ್ ಇದೆಯಾ ಇಲ್ವೋ ಅಂಥೇಳಿ.
ಆ್ಯಂಡ್ ಈ ಶಾಪ್ನಲ್ಲಿ ಓನ್ಲಿ ಸ್ಯಾರಿ ಸೆಕ್ಷನ್ಸ್ ಎಲ್ಲ ವರಮಹಾಲಕ್ಷ್ಮಿ ಟೈಮ್ನಲ್ಲಿ ಪೂಜಾ ಡೆಕೋರೇಟಿವ್ ಐಟಮ್ಸ್ನ ತುಂಬ ಚೆನ್ನಾಗಿಟ್ಟಿರ್ತಾರೆ. ಎಲ್ಲ ಐಟಮ್ಸ್ಗಳು ಕೂಡ ಒಂದೇ ಕಡೆ ಸಿಗುತ್ತೆ. ಸೊ ನೀವು ಕೂಡ ವಿಸಿಟ್ ಮಾಡ್ಬೋದು. ಸ್ಯಾರಿ ಪರ್ಚೇಸ್ ಏನೋ ಮಾಡಿದ್ದಾಯಿತು. ಸಿಸ್ಟರ್ ಮೈಸೂರು ಟಾರ್ಪಲಿನ್ಸ್ಗೆ ಹೋಗ್ತೀನಿ ಮಕ್ಕಳಿಬ್ಬರನ್ನೂ ಕರ್ಕೊಂಡು ಅಂತ ಹೇಳಿದ್ಲು. ಮಕ್ಕಳಿಗೆ ಸ್ಕೂಲ್ ಬ್ಯಾಗು ಮತ್ತು ಲಂಚ್ ಬ್ಯಾಗ್ ಬೇಕಿತ್ತು. ಸೊ ಅವಳು ಆ ಸೈಡ್ ಹೋದ್ಲು. ನಾನು ಅಮ್ಮ ಮತ್ತು ಪಾಪು 3 ಜನನೂ ವೆಸಲ್ ಸ್ಟ್ಯಾಂಡ್ ಬೇಕಿತ್ತು. ಸೊ ಅದಕ್ಕೆ ನಾವು ಹೋಲ್ಸೇಲ್ ಅಂಗಡಿಗೆ ಬಂದ್ವಿ. ಸ್ಟೇನ್ಲೆಸ್ ಸ್ಟೀಲ್ ಸ್ಟ್ಯಾಂಡು 1400 ರುಪೀಸ್ನ ಹೇಳ್ತಾ ಇದ್ದಾರೆ. ಸ್ಟ್ಯಾಂಡ್ ಏನೋ ತುಂಬ ಚೆನ್ನಾಗಿದೆ, ಹಾಗೆ ಗಟ್ಟಿಯಾಗಿ ಕೂಡ ಇದೆ. ಈ ಪ್ಲೇಟ್ಸು ಮತ್ತು ಗ್ಲಾಸಸ್ಸು ಸ್ಪ್ಯಾಚುಲ ಎಲ್ಲದನ್ನು ಒಂದೇ ಕಡೆ ಇಟ್ಕೊಳ್ಬೋದು. ಸೊ ಈ ಸ್ಟ್ಯಾಂಡ್ನ ಬೈ ಮಾಡಿದ್ದಾಯಿತು. ಇವತ್ತಿನ ಬಿಗ್ ಶಾಪಿಂಗ್ ಡೇನ ಮುಗಿಸ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ರೈಟ್ ತೇಜೂಸ್ ಬ್ರೈಟ್ ಐಡಿಯಾಸ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗಿದ್ರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.